ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. 45 ಸಿನಿಮಾದ ಈ ಸಾಂಗಿಗೆ ಎಷ್ಟು ಜನ ಕಾಯ್ತಾ ಇದ್ರಿ ಆನೆಸ್ಟಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಈ ಒಂದು ಸಾಂಗಿಗೆ ತುಂಬಾ ಒಂದು ವೇಟಿಂಗಲ್ಲಿದ್ದೆ. ಏನಕ್ಕೆ, ಏನು ಕತೆ, ಏನು ಇಷ್ಟ ಆಯಿತು ಈ ಸಾಂಗಲ್ಲಿ, ಏನು ನನಗೆ ಅನಿಸ್ತರೋದನ್ನು ಆನೆಸ್ಟಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡ್ಕೊಂಡು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನನಗೆ ಅರ್ಜುನ್ ಜನ್ಯ ಸರ್ ಅವರು ಮ್ಯೂಸಿಕಲ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಸೊ ಈ ಒಂದು ಸಿನಿಮಾನ ಅಂದರೆ ಮೊದಲನೇ ಸಿನಿಮಾ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ನನಗಿದೆ. ಸೊ ಈ ಒಂದು ಸಾಂಗ್ ನೋಡಿದ ಮೇಲೆ ಸೊ ನೆಕ್ಸ್ಟ್ ಲೆವೆಲ್ಗೆ ಈ ಸಿನಿಮಾನ ಮೂವ್ ಮಾಡೋದಕ್ಕೆ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಕಾಣುತ್ತೆ. ತುಂಬಾ ಒಂದು ಎಫರ್ಟ್ ಹಾಕಿದ್ದಾರೆ ಒಂದು ಈ ಒಂದು ಸಾಂಗ್ ಮೂಲಕವಾಗಿ ಕಾಣುತ್ತೆ. ಯಾಕೆಂದರೆ ಡೇ ಬೈ ಡೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಅನ್ನುವಂಥದ್ದು ಸಿನಿಮಾದಲ್ಲಿ ಡಿಫ್ರೆಂಟ್ ಟೈಪ್ ಆಗಿ ಬರ್ತಾ ಇರುವಂಥದ್ದು ಖುಷಿ ತರ್ತಿರುವಂಥ ವಿಚಾರ. ಆ ಒಂದು ಸಾಲಿಗೆ ಈ ಒಂದು 45 ಸಿನಿಮಾನ ಸೇರ್ಕೊಳ್ಳುತ್ತೆ. ಏನಕ್ಕೆ ಅಂತಂದರೆ, ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ನೋಡಲಿಕ್ಕೆ, ಫಸ್ಟ್ ಆಫ್ ಆಲ್ ಈ ಸಿನಿಮಾನ ತೆರೆ ಮೇಲೆ ನೋಡಲಿಕ್ಕೆ ಕಾಯ್ತಾ ಇರುವಂಥದ್ದು ಸೊ ಉಪ್ಪಿ ಸರ್ ಆಗಿರ್ಬೋದು, ಶಿವಣ್ಣ ಅವರ ಇಬ್ಬರು ಕಾಂಬಿನೇಷನ್ನು, ಜೊತೆಗೆ ರಾಜ್ಬಿ ಶೆಟ್ಟಿ ಅವ್ರದ್ದು. ಸೊ ಇವರ ಮೂರ ಒಂದು ಕಾಂಬಿನೇಷನಲ್ಲಿ ಈ ಸಿನಿಮಾ ಹೇಗೆ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಇದೆ. ಆ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಸೊ ಈಗ ಈ ಸಾಂಗ್ ಬಗ್ಗೆ ಮಾತಾಡೋದಾಯಿತು ಅಂತಂದರೆ, ಈ ಒಂದು ಸಾಂಗ್ ಏನಿದೆ ಪ್ರಮೋಷನಲ್ ಸಾಂಗು, ಮುಂಚಿಂದಾನು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇದು ಪ್ರಮೋಷನಲ್ ಸಾಂಗು ಅಂತ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದು ಪ್ರಮೋಷನಲ್ ಸಾಂಗ್ ಆಗಿ ಬಿಡ್ತಾ ಇದ್ದಾರೆ. ಸೊ ಇದು ಸಿನಿಮಾದಲ್ಲಿ ಇರುತ್ತಾ ಇರಲ್ವ ಅಂತ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರು. ಇದು ಪ್ರಮೋಷನಲ್ ಸಾಂಗ್ ಮಾತ್ರ ಅಂತ ಅವರು ಇನ್ನೂ ಅನೌನ್ಸ್ ಮಾಡಿದ್ದಾರೆ. ಬಟ್ ಇದನ್ನು ಏನಾದರೂ ಇನ್ಕ್ಲೂಡ್ ಮಾಡುವಂಥ ಚಾನ್ಸಸ್ಗಳು ಖಂಡಿತವಾಗ್ಲೂ ಸಿನಿಮಾದಲ್ಲಿರ್ಬೋದು, ಯಾವುದೇ ಒಂದು ಡೌಟ್ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಸಾಂಗ್ ಹೇಗೆ ಅನಿಸ್ತಾಪ ನಿನಗೆ ಅಂತ ನೀವೆಲ್ಲ ಕೇಳೋದಾಯಿತು ಅಂತಂದರೆ, ನೆಕ್ಸ್ಟ್ ಲೆವೆಲಲ್ಲಿ ಶಿವಣ್ಣ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ಆ್ಯಂಡ್ ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು. ಸೊ ಮೂವರು ಕೂಡ ಇದರಲ್ಲಿ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ನೇದಾಗಿ ಹೇಳಬೇಕು ಅಂತಂದರೆ, ಆ ಒಂದು ಎಂಟ್ರಿ ಏನಿದೆ, ಆ ಶಿವಣ್ಣ ಅವ್ರ ಎಂಟ್ರಿ ಆಗಿರ್ಬೋದು ಮತ್ತು ಉಪ್ಪಿ ಸರ್ ಅವ್ರ ಎಂಟ್ರಿ ಆಗಿರ್ಬೋದು. ಸೊ ಇಬ್ಬರು ಎಂಟ್ರಿನೂ ಕೂಡ ಒಂದು ಸಖತ್ತಾಗಿ ಎಂಟ್ರಿ ಆಗಿರುವಂಥದ್ದು. ಸೊ ಅದ್ರ ಜೊತೆಗೇನೆ ಈ ಸಾಂಗಲ್ಲಿ ಮೇನ್ ಹೇಳಬೇಕು ಅಂದರೆ, ಶಿವಣ್ಣ ಅಂತರೂ ಫುಲ್ ಹೆಂಗಾಗಿ ಕಾಣಿಸ್ಕೊಂಡಿದ್ದಾರೆ, ಯಾವತ್ತಿದ್ರು ಹೆಂಗೆ. ಬಟ್ ಈ ಒಂದು ಸಾಂಗಲ್ಲಿ ಶಿವಣ್ಣ ಅವ್ರ ಜೋಶ್ ನೋಡಿದ್ರೆ ಅಲ್ಟಿಮೇಟ್ ಜೋಶು. ಆ್ಯಂಡ್ ಉಪ್ಪಿ ಸರ್ ಅವರ ಒಂದು ಜೋಶು ಒಂದು ರೀತಿಯಲ್ಲಿ ಸಖತ್ತಾಗಿದೆ. ಅದ್ರ ಜೊತೆಗೇ ಇನ್ನೊಂದು ಹೇಳಬೇಕು ಅಂತಂದರೆ, ಎಲ್ರಿಗೂ ಗೊತ್ತಿರುವಂಥದ್ದು ಲಾಸ್ಟಲ್ಲಿ ಉಪ್ಪಿ ಸರ್ ಅವರ ಹುಕ್ ಸ್ಟೆಪ್ಪು. ಸೊ ಈ ಒಂದು ಹುಕ್ ಸ್ಟೆಪ್ ಏನಿದೆ, ಸಪ್ರೇಟ್ ಫ್ಯಾನ್ ಬೇಸ್ ಇರುವಂಥ ಹುಕ್ ಸ್ಟೆಪ್ಪು. ಸೊ ಅದಂತೂ ಅಲ್ಟಿಮೇಟ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಓವರಾಲ್ ಆಗಿ ಸಾಂಗ್ ಅಂತೂ ಕಲರ್ಫುಲ್ ಆಗಿ ಬಂದಿದೆ. ಆ್ಯಂಡ್ ಫುಲ್ಲಿ ಎನರ್ಜೆಟಿಕ್ ಆಗಿ ಶಿವಣ್ಣ ಆಗಿರ್ಬೋದು ಮತ್ತು ಉಪ್ಪಿ ಸರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಪ್ರಮೋಷನಲ್ ಸಾಂಗ್ನ ಏನಕ್ಕೆ ತೊಗೊಂಡ್ರು ಅನ್ನೋದನ್ನು ನೋಡೋದಾಯಿತು ಅಂದರೆ, ಸೊ ಇದು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಎಲ್ಲ ಕಡೆಗೂ ರೀಚ್ ಮಾಡಬೇಕು. ಸೊ ಎಲ್ಲರೂ ಗೊತ್ತಿರೋ ಹಾಗೇನೆ ಒಂದು ಫೇಮಸ್ ಟ್ರೂಪ್ನವರು ಬೇರೆ ದೇಶದಿಂದ ಬಂದು ಆ ಹುಡುಗರನ್ನೆಲ್ಲ ಒಂದು ಪ್ರಮೋಷನಲ್ ಸಾಂಗ್ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದೀವಿ ಅಂತ ತುಂಬ ವೀಡಿಯೋಗಳು ವೈರಲ್ ಆಗಿತ್ತು. ಏರ್ಪೋರ್ಟಿಂದ ಅವ್ರು ಕರ್ಕೊಂಬರುವಂಥದ್ದು ಸೊ ಎಲ್ಲ ನಾವು ನೋಡಿದ್ವಿ. ಬಟ್ ಈ ಸಾಂಗು ಅಲ್ಟಿಮೇಟ್ ಆಗಿ ಬಂದಿದೆ, ನನಗೆ ತುಂಬ ಇಷ್ಟ ಕಲರ್ಫುಲ್ಲಾಗಿ. ನೋಡೋಣ ಯಾವ ರೀತಿ ಇದನ್ನು ಸಿನಿಮಾ ಥಿಯೇಟ್ರಲ್ಲಿ ಇನ್ಕ್ಲೂಡ್ ಮಾಡ್ತಾರೋ ಅಥವಾ ಪ್ರಮೋಷನಲ್ಗೋಸ್ಕರನೇ ಇಡ್ತಾರೋ ಗೊತ್ತಿಲ್ಲ. ಸೊ ಇದನ್ನು ಥಿಯೇಟ್ರಲ್ಲಿ ಇನ್ವಾಲ್ವ್ ಮಾಡಿದ್ರೆ, ಈ ಸಾಂಗ್ನ ಥಿಯೇಟ್ರಲ್ಲಿ ಆ್ಯಡ್ ಮಾಡಿದ್ರೆ, ಸಿನಿಮಾದಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂದು ಕಲರ್ಫುಲ್ಲಾಗಿ ನೋಡಲಿಕ್ಕೆ. ಆ್ಯಂಡ್ ಶಿವಣ್ಣ ಅವ್ರದ್ದು ಗೆಟಪ್ಪೇ ಫುಲ್ ಚೇಂಜ್ ಆಗಿಬಿಟ್ಟಿದೆ, ಉಪ್ಪಿ ಸರ್ದು ಗೆಟಪ್ ಚೇಂಜ್ ಆಗಿದೆ, ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದು ರೀತಿಯಲ್ಲಿ ಕಾಡಿನ ಮನುಷ್ಯನ ಥರ ಮಾಡಿದ್ದಾರೆ. ಸೊ ಯಾವ ರೀತಿ ಈ ಒಂದು ಸಿನಿಮಾನ ತೊಗೊಂಡು ಹೋಗಿದ್ದಾರೆ ಅನ್ನುವಂಥದ್ದು ನನಗಿನ್ನೂ ತೆರೆಯಲ್ಲಿ ಕೊರಿತಾ ಇದೆ, ಯಾವ ರೀತಿಯಾಗಿ ತೊಗೊಂಡಿದ್ದಾರೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೇ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕಿಂದ ಡೈರೆಕ್ಷನ್ನಿಗೆ ಈಗ ಬಂದಿರುವಂಥದ್ದು. ಸೊ ಮೊದಲನೇ ಸಿನಿಮಾ ಅದ್ಭುತವಾಗಿ ಒಂದು ತಲೆಯಲ್ಲಿ ಒಂದು ಥಾಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಯಾವುದೇ ಒಬ್ಬ ನಿರ್ದೇಶಕನಾದರೂ ಕೂಡ ಒಂದು ಅವರ ಚೊಚ್ಚಲ ಸಿನಿಮಾ ಅಂತ ಬಂದಾಗ ತುಂಬಾ ಒಂದು ಥಾಟ್ ಪ್ರೊಸೆಸ್ಗಳಿರುತ್ತೆ. ಸೊ ಇವರ ಒಂದು ಥಾಟ್ ಪ್ರೊಸೆಸ್ ಹೇಗಿದೆ ಅನ್ನುವಂಥದ್ದು, ಅರ್ಜುನ್ ಜನ್ಯ ಸರ್ ಅವರ ಒಂದು ಜಾನರ್ ಏನು ಅನ್ನುವಂಥದ್ದು ಈ ಸಿನಿಮಾ ಮೂಲಕವಾಗಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಸೊ ನಾನಂತರೂ ವೇಟಿಂಗಲ್ಲಿದ್ದೀನಿ. ಸಾಂಗ್ ಮಾತ್ರ ಸಖತ್ತಾಗಿದೆ, ಎಲ್ಲ ಒಂದು ಕಲರ್ಫುಲ್ ಅನ್ನಿಸ್ತು, ಫುಲ್ಲಿ ಕಲರ್ಫುಲ್ಲು. ಶಿವಣ್ಣ ಅವ್ರು ಮತ್ತು ರಾಜ್ಬಿ ಶೆಟ್ಟಿ ಸರ್ ಮತ್ತು ಉಪ್ಪಿ ಸರ್ ಅಲ್ಟಿಮೇಟ್. ಆ್ಯಂಡ್ ನಾನು ಅನ್ಕೊತಿದ್ದೆ ಅದರಲ್ಲಿ ಇನ್ಕ್ಲೂಡಿಂಗ್ ಇದರಲ್ಲಿ ಎಲ್ಲೋ ಅರ್ಜುನ್ ಜನ್ಯ ಸರ್ ಒಂದು ಕಡೆ ಬಂದು ಹೋಗ್ತಾರೆ ಅಂತ. ಸೊ ಲಾಸ್ಟಲ್ಲಿ ಬಂದರು. ಸೊ ನಾನೆಲ್ಲ ಸೆಂಟ್ರಲ್ಲಿ ಬರ್ತಾರೆ, ಅವರೊಂದಿನ ಸ್ಪೆಷಲ್ ಗೆಟಪ್ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಮುಂಚೆನೇ ಥಿಂಕ್ ಮಾಡಿದ್ದೆ ಇದನ್ನು. ಬಟ್ ಅವರು ಲಾಸ್ಟಲ್ಲಿ ನಾರ್ಮಲ್ ಗೆಟಪ್ಪಲ್ಲೇ ಬಂದು ಹೋಗಿದ್ದಾರೆ. ಸೊ ಓವರಾಲ್ ಆಗಿ ಸಾಂಗ್ ಮಾತ್ರ ಸಖತ್ತಾಗಿದೆ. ಯಾರೆಲ್ಲ ಸಾಂಗ್ ನೋಡಿಲ್ಲ, ಸೊ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ಎಲ್ಲರೂ ನೋಡಿ. ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ರಿಲೀಸ್ ಆಗಿದೆ. ಸೊ ಜೊತೆಗೇ ಈ ಒಂದು ಸಾಂಗ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ 45ಗೆ, ಇದೇ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ
ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.